ಮುಸ್ಲಿಮ್ಸ್ ಮೈನಾರಿಟಿ ಸಪೋರ್ಟ್ ಮಾಡಿದ್ದು JDS-ಗೆನೆ. ರೀಸನ್ ಏನಂದ್ರೆ ಇವರು ಅಲೈಡ್ ಇರ್ಲಿಲ್ಲ ಯಾರಿಗೂ, ಸಿಂಗಲ್ ಆಗಿ ಚುನಾವಣೆ ನಿಂತ್ಕೊಂಡಿದ್ರು. ಇವಾಗ ಬಿಜೆಪಿಗೆ ಅಲೈಡ್ ಆದ್ರು ಅಲ್ಲ, ಅದಕ್ಕೆ ಮೈನಾರಿಟೀಸ್ ಬಿಜೆಪಿಗೆ ಒಪ್ಪಲ್ಲ. ಆ ಪಾಲಿಸಿ ಅಂದ್ರೆ ಇದ್ ಮಾಡ್ಕೊಳಲ್ಲ. ದಟ್ ಈಸ್ ದಿ ಬಿಗ್ ರೀಸನ್. ದಟ್ಸ್ ವೈ JDS has lost here. ಏನು ಆಗಿಲ್ಲ. ಅವರು ಹೇಳಿದ್ರಲ್ಲ, ಆಮೇಲೆ ನೆಕ್ಸ್ಟ್ ರಿಪ್ಲೈ ಮಾಡಿದ್ರಲ್ಲ, ಪಂಚರು ಮುಸ್ಲಿಮ್ಸ್. ಇವಾಗ ಪಂಚರ್ ಹಾಕಿದೀವಲ್ಲ ನಾವೆಲ್ಲ, ಹಾಕಿದೀವಲ್ಲ. ಬರೀ ಮುಸ್ಲಿಮ್ಸ್ ಅಂತ ಅಲ್ಲ, ಎಲ್ಲಾ ಇಡೀ ಮೈನಾರಿಟೀಸ್, SC ST ಕ್ರಿಶ್ಚಿಯನ್ಸ್ ಎಲ್ಲ ಹಾಕಿರೋದು ಕಾಂಗ್ರೆಸ್ಗೆ. ಈವನ್ ಇವ್ರು ಹೇಳ್ತಾ ಇದ್ರಲ್ಲ ಒಕ್ಲಿಗಾಸ್ ಅಂತ, ಒಕ್ಲಿಗಾಸ್ ಎಲ್ಲ ಹಾಕಿರೋದು ಕಾಂಗ್ರೆಸ್ಗೆ. ಸರ್ ಅವ್ರು ಡೆವಲಪ್ ಮಾಡೋರೆ ಅಂತಾನೆ ಇವಾಗ ಚುನಾವಣೆಯಲ್ಲಿ ಗೆದ್ದಿರೋದು. ಇವ್ರು ಏನು 5 ವರ್ಷಕ್ಕೆ ಒಂದ್ಸತಿ ಬರ್ತಾರ ಅಷ್ಟೇನೆ. ಮೊಯಿನುದ್ದೀನ್ ಅಂತ. JDS-ಗೆ ರೀಸನ್ ಏನಂದ್ರೆ ಇವರು ಅಲೈಡ್ ಇರ್ಲಿಲ್ಲ ಯಾರಿಗೂ, ಸಿಂಗಲ್ ಆಗಿ ಚುನಾವಣೆ ನಿಂತ್ಕೊಂಡಿದ್ರು. ಇವಾಗ ಬಿಜೆಪಿಗೆ ಅಲೈಡ್ ಆದ್ರು ಅಲ್ಲ, ಅದಕ್ಕೆ ಮೈನಾರಿಟೀಸ್ ಬಿಜೆಪಿಗೆ ಒಪ್ಪಲ್ಲ. ಆ ಪಾಲಿಸಿ ಅಂದ್ರೆ ಇದ್ ಮಾಡ್ಕೊಳಲ್ಲ. ದಟ್ ಈಸ್ ದಿ ಬಿಗ್ ರೀಸನ್. ದಟ್ಸ್ ವೈ JDS has lost here. ಓಲಿ ಸಮೀರ್ ಅವ್ರ ಹೇಳಿಕೆಯಲ್ಲಿ ಏನು ಕೆಲಸ ಮಾಡಿಲ್ಲ ಅಂತಿಲ್ಲ. ಮತ್ತೆ ಹೇಳಿದ್ರಲ್ಲ, ಆಮೇಲೆ ನೆಕ್ಸ್ಟ್ ರಿಪ್ಲೈ ಮಾಡಿದ್ರಲ್ಲ, ಪಂಚರು ಮುಸ್ಲಿಮ್ಸ್. ಇವಾಗ ಪಂಚರ್ ಹಾಕಿದೀವಲ್ಲ ನಾವೆಲ್ಲ, SC ST ಕ್ರಿಶ್ಚಿಯನ್ಸ್ ಎಲ್ಲ ಹಾಕಿರೋದು ಕಾಂಗ್ರೆಸ್ಗೆ. ಈವನ್ ಇವ್ರು ಹೇಳ್ತಾ ಇದ್ರಲ್ಲ ಒಕ್ಲಿಗಾಸ್ ಅಂತ, ಒಕ್ಲಿಗಾಸ್ ಎಲ್ಲ ಹಾಕಿರೋದು ಕಾಂಗ್ರೆಸ್. ಇವರು ಚನ್ನಪಟ್ಟಣದಲ್ಲಿ ಯೋಗೇಶ್ವರ ಆಧುನಿಕ ಭಗೀರಥ ಅಂತಾರೆ. ಅವ್ರ ಕೆಲಸ ಮಾಡಿದ್ದಾರೆ ಸರ್. ಅವ್ರು ಡೆವಲಪ್ ಮಾಡೋರೆ ಅಂತಾನೆ ಇವಾಗ ಆಯ್ಕೆ ಗೆದ್ದಿರೋದು. ಇವ್ರು ಏನು ನಿಮ್ಮ ಹೆಸರು ಸರ್? ಮೊಯಿನುದ್ದೀನ್.